ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳ ಸಮೇತ ನಾವು ಕೇಳ್ಕೊತಾ ಇರೋದು, ಬಹಳಷ್ಟು ಜನ ಬಿಜೆಪಿ ನಾಯಕರುಗಳು ಸೋಂಕು ಆಗಿರ್ಬೋದು, ಅವರು ಇದಕ್ಕೋಸ್ಕರ ನಾನು ಮಾತನಾಡ್ತಿರೋದು. ಇವತ್ತು ಬಹಳಷ್ಟು ಜನಕ್ಕೆ ಟೆಸ್ಟ್ ಮಾಡ್ಕೋಬೇಕಾಗಿದೆ. ಬಿಜೆಪಿ ಅವೆಲ್ಲ ಬ್ಲಡ್ ಚೆಕ್ ಮಾಡಿಸ್ಕೊಂಡ್ಬೇಕಂತ ಕಣೆ. ಯಾಕಂತಲ ಬಿಜೆಪಿ ಯಾರಿಗಾನ ರಕ್ತದಾನ ಮಾಡಕ್ ಹೊಂಟವ ಹೆಂಗ್ಲ? ರಕ್ತದಾನ ಏನಿಲ್ಲ ಕಣೆ, ರಾಜಕಾರಣಿಗಳು ರಕ್ತದಾನ ಮಾಡ್ತವೆ ಅನ್ನೋದೇ ಭ್ರಮೆ. ಫೋಟೋ ತೆಗೆದು ವಿಡಿಯೋ ಮಾಡ್ಕೊಂತಿದ್ದಂಗೆ ಎದ್ದೋಯ್ತವೆ, ಸೂರ್ಯನ ಚುಟ್ಟಿಸ್ಕೊಳ್ಳೋದಿಲ್ಲ. ಅಯ್ಯಲ್ಲಿ ಬೇರೆ ರಾಜ್ಯದ ನಾಯಕರುಗಳ ಬಗ್ಗೆ ಹೇಳ್ಬೇಡ ಕಣ್ಲೆ, ನಮ್ಮ ರಾಜ್ಯದ ವೀರ ಧೀರ ಜನನಾಯಕರ ಬಗ್ಗೆ ಮಾತಾಡ್ಲೆ. ನಿಮ್ಮ ರಾಜ್ಯದ ವೀರ ಧೀರ ಜನನಾಯಕರುವೆ HIV ಬಂದೈತೋ ಇಲ್ವೋ ಅಂತ ನೋಡಕ್ಕೆ ಬ್ಲಡ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೈತೆ ಕಣ ಈ ರಂಗ SSLC. HIV ಇನ್ಫೆಕ್ಷನ್ ನಿಮ್ಗೆ ಬಂದ್ರು ಸಹ 3 months ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡಿದ್ರು ಗೊತ್ತಾಗಲ್ಲ. ಸೊ ಹಾಗಾಗಿ ಯಾರ್ಯಾರು ಮುನ್ರತ್ನ ಅವ್ರ ಜೊತೆ ಓಡಾಡ್ತಿದ್ದಾರೆ, ಮುನ್ರತ್ನ ಯಾರ್ಯಾರ ಮೇಲೆ ಹಿಂದೆ ಕೋಪ ಇಟ್ಕೊಂಡಿದ್ರು ಅವರೆಲ್ಲರೂ HIV ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನಾನೊಬ್ಬ ವೈದ್ಯನಾಗಿ ಕೇಳ್ಕೊತಾ ಇದ್ದೀನಿ. ಸೂಪರ್ ಮಾಮಾ. ಓಹೋ, ಅರ್ಥ ಆಯ್ತು ಕಂಬುಡ್ಲೆ. ಈ ಮುನ್ರತ್ನ ಯಾರ್ಯಾರಿಗೆ ಚುಚ್ಚಿ ಅದ್ ಏನೇನ ಕಾಯಿಲೆ ಬರ್ಸೈತೋ ಏನೋ ಅದಕ್ಕೆ ಬ್ಲಡ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೈತಿ ಅಲ್ವೇನ್ಲೆ. ಆದ್ರೆ ಈ ಮಾತನ್ನ ಕಾಳಜಿಗೆ ಹೇಳ್ತಾಯ್ತು ಇಲ್ಲ ಲೇವಡಿ ಮಾಡ್ಯಾಕ ಹೇಳ್ತಾಯ್ತು ಅನ್ನೋದು ಅರ್ಥ ಆಗ್ಲಿಲ್ಲ ಕಂಡ್ಲ ಬೇಕನಾಶಿ. ಕಾಳಜಿಗೆ ಹೇಳಿದ್ರು ಒಂದೇ, ಲೇವಡಿಗೆ ಹೇಳಿದ್ರು ಒಂದೇ ಕಣೆ. ಬ್ಲಡ್ ರಿಪೋರ್ಟ್ ಅಲ್ಲಿ ನಾವು ಸೇಫ್ ಆಗಿದೀವಿ ಅನ್ನೋದು ಬಂದ್ರೆ ಸಾಕು ಅನ್ನಂಗ ಆಗೈತೆ ಲೀಡರ್ಗಳಿಗೆ. ಅದಕ್ಕೆ ಗೌರ್ಮೆಂಟ್ ನಾವು ಈ ಮುನಿರತ್ನ ಕೇಸ್ನೆಯ SIT ಕೊಟ್ಟರೆ ಕಣೆ. ಮುನಿರತ್ನ ನಮ್ಮ ಶಾಸಕರು, ಅವ್ರ ಮೇಲೆ SIT ರಚನೆ ಮಾಡಿದ್ದಾರೆ. ಇಂಥದೇ ಆಪಾದನೆಗಳು ಕಾಂಗ್ರೆಸ್ ಪಕ್ಷದ ಶಾಸಕರುಗಳ ಮೇಲೆ ಬಂದಾಗ ಅವರಿಗೊಂದು ನೀತಿ, ಬಿಜೆಪಿ ಶಾಸಕರಿಗೆ ಒಂದು ನೀತಿಯನ್ನ ಅನುಸರಿಸ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. SIT ರಚನೆ ಮಾಡಿದ್ದೇವೆ, ಯಾಕೆಂದ್ರೆ ದಿನನಿತ್ಯ ಒಂದೊಂದು ಕೇಸಸ್ ಆಡ್ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ SIT ಅಗತ್ಯತೆ ಇದೆ ಅಂತೇಳಿ SIT ಮಾಡಿದೆ. CT ರವಿಗೂ ಮುನಿರತ್ನಗೂ ಸ್ಪೆಷಲ್ ಕನೆಕ್ಷನ್, ಕ್ಲೋಸ್ ಫ್ರೆಂಡ್ಶಿಪ್ ಏನಾರ ಇತ್ತ ಹೆಂಗ್ಲ ಬೇಕನಾಶಿ? ಇವೇ ಅಲ್ವೇನ ಉರಿಗೌಡ ನಂಜೇಗೌಡ ಕತೆ ಶುರು ಮಾಡಿದ್ದು, ಆದ್ರೆ ತೀರಾ ಕ್ಲೋಸ್ ಫ್ರೆಂಡ್ಸ್ ಏನಲ್ಲ ಅನಿಸ್ತದೆ ಕಣೆ. ಒಳ್ಳೇದಾಯ್ತು ಬುಡ್ಲೆ, ತೀರಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಿದ್ರಿ ಪಾಪ ನಮ್ಮ CTನೂ ಬ್ಲಡ್ ಚೆಕ್ ಮಾಡಿಸ್ಕೊಂಬೇಕಾಗಿರೋದು ಬಚಾವ್ ಆಗ್ಬಿಟ್ಟೈತಿ ಪಾಪ. ಕಣ ಪಾಪ, ಆದ್ರೆ ಅಶೋಕ್ ಎದುರುಕೊಂಡು ಆಚೆ ಕಡೆ ಯಾರನ್ನು ಮೀಟ್ ಆಗಕ್ ರೆಡಿ ಇಲ್ವಂತ ಕಣೆ. ಆರ ತುರಾಯಿ ಹಾಕರು ಹತ್ರಕ್ಕೆ ಬರ್ಬೇಡಿ ಅಂದೈತಂತೆ. ಈ ರೇಂಜಿಗೆ ಭಯ ಓಡಿಸಿದ್ರೆ ಇನ್ನೇನು ಮಾಡ್ತದ್ಲ ಅಂದಂಗೆ ಏನಾಯ್ತಲ್ಲ ಸಿದ್ದಣ್ಣನ ಕೇಸು? ಬಿಜೆಪಿಯವು ಸಿದ್ದಣ್ಣನ ಕುರ್ಚಿಯಿಂದ ಇಳಿಸಕ್ಕೆ ಪ್ಲಾನ್ ಮಾಡ್ತಾವೆ. ಕಾಂಗ್ರೆಸ್ ನಾವು ಬಿಜೆಪಿಯವನ್ನ ಒಬ್ಬೊಬ್ಬರನ್ನಾಗಿ ಜೈಲಿಗೆ ಕಳಿಸಕ್ಕೆ ಪ್ಲಾನ್ ಹಾಕೊಂಡಿರ್ಕಣೆ. ಈ ಪ್ಲಾನ್ ಕೊಟ್ಟವೇ ಸೆಂಟ್ರಲ್ ಬಿಜೆಪಿ ಅವಲ್ವೇನ್ಲ ಬೇಕನಾಶಿ? ರಾಜಕೀಯ ಎದುರಾಳಿಗಳನ್ನ ಜೈಲಲ್ಲಿ ಕುಂಡ್ರಸದ್ನ ರೂಢಿ ಮಾಡಿದ್ದೆ ಈ ಬಿಜೆಪಿ ಹೈಕಮಾಂಡ್ ನಾವು ಕಂಡ್ಲ. ಅದೇ ಟೆಕ್ನಾಲಜಿನ ಈಗ ಕಾಂಗ್ರೆಸ್ ನಾವು ಬಳಸ್ಕೊಂತಾವೆ. ಶಿವನಿ ಶಂಭುಲಿಂಗ.